ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಶ್ರೀ ಮುರುಗೇಂದ್ರ ಅಪ್ಪಗಳ ಗುರು ನಮನ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ವಿರಕ್ತಮಠ ಬಸವನ ಬಾಗೇವಾಡಿಯಲ್ಲಿ ಜರುಗಿತು. ಪ್ರಥಮವಾಗಿ ವಿರಕ್ತಮಠದಲ್ಲಿ ದಿವಂಗತ ಮುರುಗೇಂದ್ರ ಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜೆಗಳನ್ನ ಮಾಡಿ ಮಂಗಳಾರತಿಯನ್ನ ಮಾಡಲಾಯಿತು. ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳ ಭಾವಚಿತ್ರದ ಮೆರವಣಿಗೆ ವಿರಕ್ತಮಠದೊಂದಿಗೆ ಪ್ರಾರಂಭವಾಯಿತು. ಮೆರವಣಿಗೆಯು ಗಣೇಶ್ ಚೌಕ್ ಮೂಲಕ ಚಿಂಚೋಳಿಯವರ ಓಣಿ, ಅಂಬಾಭವಾನಿ ಗುಡಿ, ಪಟ್ಟಣ ಶೆಟ್ಟಿಯವರ ಓಣಿ, ಬಸವ ಸ್ಮಾರಕ, ಹಾರಿವಾಳ ಅವರ ಓಣಿ, ಬಸವೇಶ್ವರ ಸರ್ಕಲ್ ಮೂಲಕ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಬಸವೇಶ್ವರ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡಿ ಪುನಃ ಮೆರವಣಿಗೆಯು ಅಗಸಿ ಮೂಲಕ ಆಗಮಿಸಿತು. ದಾರಿ ಉದ್ದಕ್ಕೂ ಶುಚಿ ಮಾಡಿ ರಂಗೋಲಿ ಹಾಕಿ ತಳಿರು ತೋರಣಗಳಿಂದ ಶೃಂಗರಿಸಿದ್ದರು. ಭಕ್ತಾದಿಗಳು ಗುರುಗಳಿಗೂ ಪುಷ್ಪವೃಷ್ಟಿ ಗೈದರು. ಮೆರವಣಿಗೆಯಲ್ಲಿ ಡೊಳ್ಳು, ಹಲಗೆ, ಮೊಜಲು ಹಾಗೂ ಇತರ ವಾದ್ಯಗಳು ಸಮ್ಮೇಳನಗೊಂಡಿದ್ದವು. ನಂತರ ವಿರಕ್ತಮಠದಲ್ಲಿ ಸಾವಿರಾರು ಭಕ್ತರು ಸೇರಿದ್ದರು. ಅನೇಕ ಗ್ರಾಮಗಳಿಂದ ವಿರಕ್ತಮಠ ಹಾಗೂ ಹಿರೇಮಠದ ಪೂಜ್ಯರು ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿದ್ದರು. ಶಿವಾನಂದ್ ಪಾಟೀಲ್ ಅವರ ಮಗನಾದ ಸತ್ಯಜಿತ್ ಎಸ್ ಪಾಟೀಲ್ ಆಗಮಿಸಿದ್ದರು. ಈರಣ್ಣ ಪಟ್ಟಣ ಶೆಟ್ಟಿ ನಿರ್ದೇಶಕರು, ಸಹಕಾರ ಮಂಡಳಿ ಇವರು ಪೂಜ್ಯರ ಕುರಿತು ಮಾತನಾಡಿದರು. ಬಾರಿಕಾಯಿ ಗುರುಗಳು ನಿರೂಪಿಸಿದರು. ಸಂಗನಗೌಡ ಚಿಕ್ಕೊಂಡ್ ಸ್ವಾಗತ ನೆರವೇರಿಸಿದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಮಾಡಿದಾಗ ಅವತ್ತಿನ ದಿವಸ ಅವರಿಗೆ ಗುರು ಬಸವ ದೇವರು ಅಂತ ಒಂದು ಹೆಸರನ್ನು ಇಟ್ಟು ಆ ಊರಲ್ಲಿ ಅವ್ರ ಕಡೆಯಿಂದ ಪ್ರವಚನ ಪ್ರಾರಂಭ ಮಾಡಿಸಿದ್ರು. ಮುಂದೆ ಅವರು ಎಲ್ಲಿ ಹೋದರೂ ಪ್ರವಚನ ಭಾಸ್ಕರ ಅಂತ ಇವತ್ತಿನ ದಿವಸ ಬಿರುದನ್ನು ಪಡಿಬೇಕಾದಾಗ ಅವ್ರ ಮನದಲ್ಲಿ ಹೆಂಗಿತ್ತಂದ್ರೆ ಕುತ್ತವ್ರ ಮುಂದೆ ಮಾತನಾಡುವಂತ ಶಕ್ತಿ ಅವರಂತಲ್ಲಿತ್ತು. ಅದು ಪುಸ್ತಕ ನೋಡ್ಬೇಕು ಆಮೇಲೆ ಹೇಳ್ಬೇಕನ್ನಂತ ವಿಚಾರ ಅವರಂತಲ್ಲಿ ಇದ್ದಿದ್ದಿಲ್ಲ. ಕುತ್ತಂತ ಭಕ್ತರ ಯಾವ ರೀತಿ ಅವರ ವಿಚಾರಗಳನ್ನು ನೋಡಿಕೊಂಡಾಗ ಅದಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ಅವತ್ತು ಪ್ರವಚನ ಹೇಳುವಂತ ಮಾತನ್ನ ಹೇಳ್ತಿದ್ರು. ನಮ್ಮ ಸನ್ಮಾನ್ಯ ಸಚಿವರು ಬಸವನ ಬಾಗೇವಾಡಿ ಬಂದಾಗ ವಿರಕ್ತ ಮಠಕ್ಕೆ ಬಂದರು. ಏನಪ್ಪಾ ಶಿವಾನಂದ ಎಲ್ಲಿ ಬಂದಿ ಏನಂತ ಮಾತನ್ನು ಕೇಳಿದಾಗ ನಿಮ್ಮ ಆಶೀರ್ವಾದಕ್ಕಾಗಿ ಇಲ್ಲಿ ಬಂದಿದ್ರಿ ಅಪ್ಪ ಅನ್ನಂತ ಮಾತಿನಲ್ಲಿ ಆಯ್ತು ಹೋಗುವನಂತ ಮಾತನ್ನು ಹೇಳಿದಂತ ಪೂಜ್ಯರು ಇವತ್ತಿನ ದಿವಸ 20 ವರ್ಷಗಳವರೆಗೆ ಸನ್ಮಾನ್ಯ ಸಚಿವರು ಬಸವನ ಬಾಗೇವಾಡಿಯನ್ನು ಆಡಿ ಇವತ್ತಿನ 2 ಬಾರಿ ಮಂತ್ರಿಗಳಾಗಿ ಈ ಬಸವನ ಬಾಗೇವಾಡಿ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನ ಮಾಡುವಂತ ಸಮಯದಲ್ಲಿ ಈ ಪೂಜ್ಯರ ಪಟ್ಟಾಧಿಕಾರ ಸಮಯದಲ್ಲಿ ಹೇಳಿದ್ರು, ಅದು ಏನ್ ಕೆಲಸ ಇದೆ ಹೇಳು ನಾನು ಮಾಡ್ತೀನಿ ಅಂತ ಮಾತನ್ನು ಹೇಳಿದಾಗ ನಾವು ಸಾಕಷ್ಟು ಈ ಮಠದ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಅವ್ರ ಜೊತೆಯಲ್ಲಿ ಕಂಕಣಬದ್ಧರಾಗಿ ಈ ಕೆಲಸ. ಒಬ್ಬ ಮಹಾ ಸಂತನನ್ನ ಕಳ್ಕೊಂಡಿರುವಂತಹ ದುಃಖದೊಳಗೆ ನಾವೆಲ್ಲ ಬಹುಶಃ ಮುರುಗೇಂದ್ರ ಸ್ವಾಮಿಗಳ ಬಗ್ಗೆ ಮಾತಾಡುವುದು ಅಂತಂದ್ರೆ ಶಬ್ದಗಳೇ ಇಲ್ಲ. ಕೇವಲ 5-10 ನಿಮಿಷಗಳಲ್ಲಿ ಅವರ ಬಗ್ಗೆ ಹೇಳಲಿಕ್ಕೆ ಏನು ಸಾಧ್ಯ? ಬಹುಶಃ ನಾನು ನೋಡಿದಂತಹ ಪ್ರವಚನ ಪಟುಗಳಲ್ಲಿ ಬಹುಶಃ ನಾನು ಅವರ ಅಭಿಮಾನಿ. ಬಹಳ ಜನ ಅಂತಾರೆ ವಿರಕ್ತ ಮಠದ ಸ್ವಾಮಿಗಳು ಅವರು, ನೀವು ಪಟ್ಟದ್ದೇವರು, ಅಭಿಮಾನವನ್ನು ಇಟ್ಕೊಳ್ಳಿಕ್ಕೆ ವಿರಕ್ತ ಪಟ್ಟದ್ದೇವರು ಅನ್ನುವಂಥ ಭೇದಗಳಿಲ್ಲ. ಅದನ್ನ ಮೊದಲು ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಅವರು ಒಂದು ಸಾರಿ ಬಾಗೇವಾಡಿ ಒಳಗೆ ಪುರಾಣ ಹೇಳುವಾಗ ನಾನು ಕೂಡ ಜನರ ಮಧ್ಯೆ ಕುಂತು ಕೇಳಿದಂತ ವ್ಯಕ್ತಿ. ಐಸಿಯಣ್ಣವ್ರು ಹೇಳ್ದಂಗ ಎದ್ದು ಹೋಗುವುದನ್ನ ಕುಳಿತುಕೊಂಡು ಕೀಳುವ ಹಾಗೆ ಮಾಡುವಂತಹ ತಾಕತ್ತನ್ನು ಯಾರು ಹೊಂದಿದ್ರು ಅಂತಂದ್ರೆ ಲಿಂಗೈಕ್ಯ ಮುರುಗೇಂದ್ರ ಮಹಾಸ್ವಾಮಿಗಳು ಹೊಂದಿದ್ರು ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡು. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.